ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನ ಕೋಗಿಲು ಲೇಔಟ್ ಬಳಿಕ ಥಣಿಸಂದ್ರದಲ್ಲಿ ಅಕ್ರಮ ಜಾಗದ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಇವತ್ತು ಡೇ 2 ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಸ್ಥಳೀಯರು. ಬೆಂಗಳೂರಿನಲ್ಲಿ ಅಕ್ರಮ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಥಣಿಸಂದ್ರದಲ್ಲಿ 2ನೇ ದಿನವೂ ಕೂಡ ತೆರವು ಕಾರ್ಯಾಚರಣೆ ಮುಂದುವರೆದಿರುವಂತಹದ್ದು. ಅಕ್ರಮ ಒತ್ತುವರಿ ತೆರವು ಮಾಡ್ತಾ ಇದೆ ಬಿಡಿಎ. ಪೊಲೀಸರ ಭದ್ರತೆಯಲ್ಲಿ ಒತ್ತುವರಿ ತೆರವು ಕಾರ್ಯ ಮುಂದುವರೆದಿದೆ. ಸ್ಥಳದಲ್ಲಿ ಈಗ ಸದ್ಯಕ್ಕೆ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿದ್ದವರು ಹೇಳ್ತಾ ಇರುವಂತಹದ್ದು, ನಾವು ಟ್ಯಾಕ್ಸ್ ಕಟ್ಟಿದ್ದೀವಿ, ಕರೆಂಟ್ ಬಿಲ್ ಇದೆ, ಜೊತೆಗೆ ಜಲಮಂಡಳಿಯಿಂದ ಕನೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಈಗ ಏಕಾಏಕಿಯಾಗಿ ಬಂದು ಇದು ಸರ್ಕಾರಿ ಜಾಗ ಅಂಥೇಳಿ ಕೆಡವುತ್ತಾ ಇದ್ದಾರೆ. ನಾವೇನು ಮಾಡಬೇಕು, ನಮಗೂ ಬೇರೆ ಜಾಗ ಕಲ್ಪಿಸ್ಕೊಡಿ, ನಮಗೂ ಮನೆಯನ್ನು ಕೊಡಿ ಅಂಥೇಳಿ ಪಟ್ಟನ್ನು ಹಿಡಿದಿರುವಂಥದ್ದು. ನೀವು ಕೂಡ ಗಮನಿಸ್ತಾ ಇದ್ದೀರಿ ಡೇ 2ನ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ ಅಂಥೇಳಿ. ನೋಡಿ, ಮನೆ ಒಳಗಡೆ ಸೇರ್ಕೊಂಡು ಎಲ್ಲರೂ ನಾವು ವಿಷ ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ JCBಗಳ ಘರ್ಜನೆ, ಮತ್ತೊಂದು ಕಡೆ ಮನೆ ಕಳೆದುಕೊಂಡವರ ಆಕ್ರೋಶ. ಇವತ್ತು ಥಣಿಸಂದ್ರದಲ್ಲಿ ನಡೀತಾ ಇರುವಂತಹ 2ನೇ ದಿನದ ಕಾರ್ಯಾಚರಣೆ ಇದು. ಇದು ಕೋಗಿಲು ಲೇಔಟ್ನ ಮುಂದುವರಿದ ಭಾಗ 2.2 ಅಂತಂದ್ರೂ ತಪ್ಪಾಗಿಲ್ಲ. ಯಾಕೆ ಅಂತಂದರೆ ಇರ್ಬೋದು, ಅದು ಸರ್ಕಾರಿ ಜಾಗ ಆಗಿರೋದ್ರಿಂದ BD ಅವರಾಗ್ಬೋದು ಅಥವಾ ಯಾರಿಗೆ ಸಂಬಂಧಪಟ್ಟಿರ್ತಾರೋ ಅವರು ಒತ್ತುವರಿ ಮಾಡೇ ಮಾಡ್ತಾರೆ. ಈಗ ರಸ್ತೆಗೆ ಬಿದ್ದಿವೆ ಕುಟುಂಬಗಳು, ಅಡ್ವಾನ್ಸ್ ಹಣವೂ ಇಲ್ಲ, ಮನೆಯೂ ಇಲ್ಲ. ಯಾರ್ದೋ ಮನೆಯಲ್ಲಿ ಬಾಡಿಗೆಗಿದ್ವಿ ನಾವು, ಮನೆಯಲ್ಲಿದ್ದಾಗಲೇ ಈ ಥರ ಬಂದು ಏಕಾಏಕಿ ತೆರವು ಮಾಡಿದ್ರೆ ಹೇಗೆ? ನಮ್ಮ ಅಡ್ವಾನ್ಸ್ ಹಣ ಕೊಡಿಸಿದ್ರೆ ನಮಗೆ ಬೇರೆ ಕಡೆಗೆ ನಾವು ಹೋಗ್ತೀವಿ. ಈಗ ಬಾಡಿಗೆಗೆ ಬಂದವರೆಲ್ಲ 10 ತಿಂಗಳು ಅಡ್ವಾನ್ಸ್ ಕೊಟ್ಟಿರ್ತಾರಲ್ಲ, ನಮಗೆ ಅದಾದರೂ ಕೊಡಿಸಿ ಅಂತ ರಾತ್ರಿ ಇಡೀ ಚಳಿಯಲ್ಲಿ ನಾವು ಕಾಲ ಕಳೆದಿದ್ದೀವಿ. ನೀವು ಏಕಾಏಕಿ ಈ ಥರ ಬಂದು ಮನೆಯನ್ನು ತೆರವು ಮಾಡಿದ್ರೆ ನಾವು ಎಲ್ಲಿ ಹೋಗಬೇಕು? ನಮಗೆ ಯಾರು ಬಾಡಿಗೆ ಕೊಟ್ಟಿದ್ದಾರೆ ಅಟ್ಲೀಸ್ಟ್ ಬಾಡಿಗೆ ಮನೆ ಆಗಿರೋದ್ರಿಂದ ನಾವು ತೆರವು ಮಾಡ್ಕೊಂಡು ಹೋಗ್ತೀವಿ, ನಮಗೆ ನಮ್ಮ ಅಡ್ವಾನ್ಸ್ ದುಡ್ಡಾದರೂ ಕೊಡಿಸಿ ಅಂತ. ಈ ಕಡೆ ಅಡ್ವಾನ್ಸ್ ದುಡ್ಡು ಇಲ್ಲ, ಮನೆಯೂ ಖಾಲಿ ಮಾಡಿ ಅಂದರೆ ಎಲ್ಲಿ ಹೋಗ್ಬೇಕು ನಾವು? ಇದು ಈಗ ಅಲ್ಲಿ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ. ಆದರೆ ಅದು BDA ಮತ್ತು ಮನೆಯ ಓನರ್ ಅವರ ನಡುವಣ ವ್ಯವಹಾರಗಳು. ಈಗ ಅವ್ರು ನೋಟಿಸ್ ಕೊಟ್ಟಿದ್ರಾ ಕೊಟ್ಟಿರಲಿಲ್ವಾ ಎಲ್ಲವೂ ಕೂಡ ಲೆಕ್ಕಕ್ಕೆ ಬರಬೇಕು. ಲೋನ್ ಇದೆ, ತಲೆ ಮೇಲೆ ಲೋನ್ ಇದೆ, ಮನೆ ಇಲ್ಲ, ಎಲ್ಲಿ ಹೋಗ್ಬಿಟ್ಟು ಸಾಯ್ಬೇಕು ಗೊತ್ತಿಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಗೌರ್ಮೆಂಟ್ ಜವಾಬ್ದಾರಿ. ನೋಟಿಸ್ ಕೊಟ್ಟಾರೆ. ನೋಡಿ ಸರ್, ಮಗು ನೋಡಿ ಸರ್, ಮಗು ಅಳ್ತಾ ಇದೆ. ಇಲ್ಲ, ಮನೆಯಲ್ಲಿ ಒಳಗಡೆ ಲಾಕ್ ಮಾಡ್ಕೊಂಡು ಎಲ್ಲ ಕುಡ್ಕೊಂಡು ಸಾಯ್ತೀವಿ. ನಮ್ಮ ಮೇಲೆ ಬುಲ್ಡೋಸರ್ ಹೊಡಿಲಿ ಅವರು, ನಮ್ಮ ಮೇಲೆ ಎಲ್ಲ ಸಾಮಾನು ಆಚೆ ಹಾಕಿದ್ದಾರೆ. ನಮ್ಮ ಮನೆ ನೋಡಿ ಎಪ್ಪಟ್ಟ ಹೋಗ್ಬಿಟ್ಟಿದೆ, 3 ತಿಂಗಳಾಯ್ತು ತಗೊಂಡು. ಇಲ್ಲ, ಮನೆಯಲ್ಲಿ ಒಳಗಡೆ ಲಾಕ್ ಮಾಡ್ಕೊಂಡು ಎಲ್ಲ ಕುಡ್ಕೊಂಡು ಸಾಯ್ತೀವಿ. ನಮ್ಮ ಮೇಲೆ ಬುಲ್ಡೋಸರ್ ಹೊಡಿಲಿ ಅವರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾದೇಶ್, BDA ನಡೆಸ್ತಾ ಇರುವಂತಹ 2ನೇ ದಿನದ ಕಾರ್ಯಾಚರಣೆ ಥಣಿಸಂದ್ರದಲ್ಲಿ ಹೇಗೆ ಸಾಗ್ತಾ ಇದೆ? ಸ್ಥಳೀಯರ ಆಕ್ರೋಶ ಕೂಡ ಜಾಸ್ತಿ ಆಗ್ತಾ ಇದೆ. ಏನಾದರೂ ಅವರ ಮನವೊಲಿಸುವಂತಹ ಕೆಲಸಗಳಾಗ್ತಾ ಇದೆಯಾ? ಪ್ರೇಮ, ಬೆಳ್ಳಂಬೆಳಗ್ಗೆ ಪೊಲೀಸರ ಭದ್ರತೆ ಹೆಚ್ಚಾಗಿದೆ. ಯಾಕಂದರೆ ನಿನ್ನೆ ಸಾಕಷ್ಟು ಆಕ್ರೋಶವನ್ನು ಇಲ್ಲಿನ ಸ್ಥಳೀಯರು ವ್ಯಕ್ತಪಡಿಸಿದರು. ಇಲ್ಲಿ ಸುಮಾರು ಒಂದು 42 ಮನೆಗಳನ್ನು ಡೆಮಾಲಿಷನ್ ಮಾಡಿದ್ದಾರೆ. ಬಹುತೇಕರೆಲ್ಲರೂ ಕೂಡ ಬಾಡಿಗೆಗಿದ್ದಂಥವರು. ಬಾಡಿಗೆಗಿದ್ದವರನ್ನು ಅದು ಕೂಡ ಮನೆ ಖಾಲಿ ಮಾಡಿಲ್ಲ, ಮನೆಯ ವಸ್ತುಗಳೆಲ್ಲವೂ ಕೂಡ ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಈ ರೀತಿಯಾಗಿ ನಮ್ಮನ್ನು ಬೀದಿಗೆ ತಳ್ಳಿದ್ದಾರೆ ಅನ್ನುವಂಥ ಆಕ್ರೋಶವನ್ನು ಇಲ್ಲಿನ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಗಮನಿಸ್ಬೋದು, ಮನೆಗಳೆಲ್ಲವೂ ಕೂಡ ಈ ರೀತಿಯಾಗಿ ಡೆಮಾಲಿಷನ್ ಆಗಿದೆ. ಈಗ
ಏನು ಮನೆಯ ಸಾಮಾನುಗಳಿದ್ವು, ವಸ್ತುಗಳಿದ್ವು, ಅವೆಲ್ಲವನ್ನು ಕೂಡ ಈ ರೀತಿಯಾಗಿ ರಸ್ತೆಯಲ್ಲಿ ಅಂದರೆ ಸೈಟಲ್ಲೇ ಇಟ್ಕೊಂಡು ರಾತ್ರಿ ದಿನವನ್ನ ಕಳೆದಿದ್ದಾರೆ. ಇವರೆಲ್ಲರೂ ಕೂಡ ಚಳಿಯಲ್ಲಿ ನಾವು ಮಕ್ಕಳು ಮರಿಯನ್ನ ಹಾಕೊಂಡು ಬದುಕುವಂತ ಪರಿಸ್ಥಿತಿ ಆಗಿದೆ. ಸೊ ಈ ರೀತಿಯಾಗಿ ನಮ್ಮನ್ನ ರೋಡ್ಗೆ ತಳ್ಳುವಂಥದ್ದು, ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಮ್ಮನ್ನ ಹೊರಗಡೆ ಹಾಕಿದ್ರೆ ಹೇಗೆ ಎಲ್ಲಿ ಹೋಗೋದು ಅಂತ. ನಾವು ಅಡ್ವಾನ್ಸ್ ದುಡ್ಡನ್ನು ಕೊಟ್ಟಿರ್ತೀವಿ, ಅಡ್ವಾನ್ಸ್ ದುಡ್ಡು ಕೂಡ ವಾಪಸ್ ಬಂದಿಲ್ಲ. ನಾವು ನಮಗೆ ದಿಕ್ಕೆ ತೋಚದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋಂಥದ್ದು ಗಮನಿಸ್ತಾ ಇದ್ದೀರಿ. ಅಂದರೆ ಇವ್ರಿಗೆ ನೆಕ್ಸ್ಟ್ ಏನು ಮಾಡ್ಬೇಕು, ನಾವು ಯಾರನ್ನ ಕೇಳಬೇಕು, ಓನರ್ನ ಕೇಳಬೇಕಾ ಅಥವಾ ಅಧಿಕಾರಿಗಳನ್ನ ಕೇಳಬೇಕಾ, ಆ ಥರದ ಪ್ರಶ್ನೆಯನ್ನು ಇಟ್ಕೊಂಡಿದ್ದಾರೆ ಇವರೆಲ್ಲರೂ ಕೂಡ. ಇವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಪ್ರೇಮ್ ಏನು ಹೇಳ್ತಾರೆ ಅಂತ. ಅಮ್ಮ, ಎಷ್ಟು ದಿನಗಳಿಂದ ಇಲ್ಲಿದ್ರಿ ನೀವು? 10 ವರ್ಷದಿಂದ ಇದ್ದೀವಿ ಸರ್ ಇಲ್ಲೇ. ಏನು ಬಾಡಿಗೆ ಮನೆಯಲ್ಲೇ ನಾವು ಇರೋದು. ನಾವು ಹೇಳಿದೀವಿ 1 ಅವರ್ ನಮ್ಗೆ ಟೈಮ್ ಕೊಡಿ, ನಾವು ನಮ್ಮ ವಸ್ತುಗಳಾದ್ರೂ ಇಟ್ಕೊಳ್ತೀವಿ ಅಂದ್ರೆ ಇಲ್ಲ ಅಂತ ನಾಯಿಗಳನ್ನ ತಲ್ದಂಗೆ ತಲ್ದಿದ್ದಾರೆ ಸರ್ ನಮ್ಮನ್ನ. ಏನ್ ಮಾಡಕ್ಕಾಗತ್ತೆ ಹೇಳಿ? ಹೇಳಿದೀವಿ, ಹೆಣ್ಮಕ್ಳು ಮಕ್ಕಳು ಮಲ್ಕೊಂಡಿದ್ದವ್ರನ್ನೆಲ್ಲ ಈಚೆ ಇಳ್ಕೊಂಡು ಬಂದು ಬಿಟ್ಟಿದ್ದಾರೆ. ನಾವು ಹೇಳಿದೀವಿ ನಮ್ಗೆ ಸ್ವಲ್ಪ ಟೈಮ್ ಕೊಡಿ, ನಾವು ಓನರ್ ಹತ್ರ ಮಾತಾಡ್ತೀವಿ, ಇದ್ ಮಾಡ್ತೀವಿ ಅಂದ್ರೆ ಯಾರು ಕೇಳಿಲ್ಲ. ಮಾಹಿತಿ ಇತ್ತಾ ಅಂತ? ಮಾಹಿತಿ ಇತ್ತಾ ನಿಮ್ಗೆ? ಬಿದ್ದೋಗಿದ್ದಾಳೆ ಅಮ್ಮನ್, ಬಿದ್ದೋಗಿದ್ದಾಳೆ. ಏನ್ ಹೇಳ್ತಾರೆ ಏನೋ ಇಲ್ಲ, ಈ ಆಕ್ಷನ್ ಎಲ್ಲ ನಮ್ಮ ಹತ್ರ ಮಾಡಬೇಡಿ, ಈ ಹಾರ್ಟ್ ಅಟ್ಯಾಕು ಇದೆಲ್ಲ ನೋಡ್ಕೊಂಡಿದೀವಿ, ನಾವು ಎಲ್ಲ ನೋಡ್ಕೊಂಡೆ ಇವಾಗ ಬಂದಿರೋದಿಲ್ಲಿ ಅಂತ ಕೇಳ್ತಾರೆ. ಪೊಲೀಸ್ ಅವ್ರು ಮಾತಾಡಿದ್ದು. ನಾವು 15 ದಿವಸ ಇದ್ದೀವಿ, ನಮ್ದು ಸ್ವಂತ ಮನ. ನಾವು 1 ದಿವಸ ಟೈಮ್ ಕೊಡಿ, ನಾವೇನಾದ್ರೂ ಮಾಡ್ಕೊಳ್ತೀವಿ ಅಂತ ಹೇಳಿದ್ಕೆ 1 ದಿವಸನೂ ಇಲ್ಲ 1 ಅವರ್ನ ಕೊಡಲ್ಲ ಅಂತ ಹೇಳ್ಬಿಟ್ರು. ನಮ್ಮನ್ನ 3-4 ಪೊಲೀಸ್ ಅವರು ಬಂದು ಒಳಗಡೆ ಅಂತ. ಎಷ್ಟು ದಿನಗಳ ಹಿಂದೆ ಗೊತ್ತಾಯ್ತು? ನೋಟಿಸ್ ಕೊಟ್ಟಿದ್ರು 3 ದಿನದಿಂದ. ನೋಟಿಸ್ನೂ ಇಲ್ಲ, ಏನೋ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಏನೂ ಇಲ್ಲ. ಹಂಗೆ ಬಂದು 6 ಗಂಟೆಗೆ ಬಂದು ಒಳಗಡೆ ಮಲ್ಕೊಂಡಿದ್ದವ್ರಿಗೆ ಬಾಗಿಲು ತೆಗ್ದಿ ಆಚೆ ಬನ್ನಿ ನಾವು ಹೊಡಿಬೇಕು ಅಂತ ಮಾಡಿದ್ರು. ರೈಟ್, ತಮ್ಮ ಕಷ್ಟವನ್ನು ಪಾಪ ಅವ್ರು ಹೇಳ್ಕೊತಾ ಇದ್ದಾರೆ, ನಮಗೆ ಈ ಥರ ಆಗಿದೆ ಅಂತಂದ್ಬಿಟ್ಟು. ಬಟ್ ಎಷ್ಟೇ ನೋಟಿಸ್ ಕೊಟ್ಟರು ಕೆಲವರು ಜಗ್ಗಲ್ಲ, ನೋಡ್ಕೊಳ್ಳೋಣ ಅಂತ. ಅಂಥ ಸಂದರ್ಭದಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಅನ್ಸುತ್ತೆ. ನೋಡೋಣ ಇದ್ರ ಬಗ್ಗೆ ಸರ್ಕಾರದ ರಿಯಾಕ್ಷನ್ ಏನು ಅಂತ.